ಮಲೆನಾಡು ಶಿವಮೊಗ್ಗದಲ್ಲಿ ಮತ್ತೆ ಮಂಗನ ಕಾಯಿಲೆ ವೈರಸ್ ಆತಂಕ ಹೆಚ್ಚಿಸ್ತಾ ಇದೆ. ಹೊಸನಗರ ತಾಲೂಕಿನ 50 ವರ್ಷದ ಮಹಿಳೆಗೆ ಮಂಗನ ಕಾಯಿಲೆ ಪಾಸಿಟಿವ್ ಎಂದು ವೈದ್ಯರು ದೃಢಪಡಿಸಿದ್ದಾರೆ. ಕಳೆದ ವರ್ಷವೂ ಕೂಡ ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ಗೆ 2 ಮೃತಪಟ್ಟಿದ್ರು. ಡಿಸೆಂಬರ್ ಅಂತ್ಯ ಹಾಗೂ ಜನವರಿ ಮೊದಲ ವಾರದಲ್ಲಿ ಕೆಎಫ್ಡಿ ಕಾಣಿಸಿಕೊಂಡಿತ್ತು. ಈ ಬಾರಿ ನವೆಂಬರ್ನಲ್ಲೇ ಕೆಎಫ್ಡಿ ವೈರಸ್ ಕಾಣಿಸಿಕೊಂಡಿದೆ. ಹಾವೇರಿ ಜಿಲ್ಲೆ ಕೊಡಬಾಳ ಗ್ರಾಮದಲ್ಲಿ ಸರ್ಕಾರಿ ಬಸ್ ಪಂಚರ್ ಆಗಿ ಮಾರ್ಗ ಮಧ್ಯೆ ಕೈಕೊಟ್ಟಿದೆ. ಇದರಿಂದಾಗಿ ಶಾಲೆಗೆ ಹೋಗಲು ಮಕ್ಕಳು, ಕೂಲಿ ಕೆಲಸಕ್ಕೆ ಹೋಗಲು ಕಾರ್ಮಿಕರು ಪರದಾಡಿದ್ದಾರೆ. ಸಿಟ್ಟಿಗೆದ್ದ ಪ್ರಯಾಣಿಕರು ತುಕ್ಕು ಹಿಡಿದಿರುವ ಬಸ್ ಮುರಿದು ಬಿದ್ದಿರುವ ಸಲಾಕಿಗಳ ವಿಡಿಯೋ ಮಾಡಿಕೊಂಡು ವೈರಲ್ ಮಾಡಿದ್ದಾರೆ. ಪಂಚರ್ ತಿದ್ದಲು ಬಂದಿದ್ದ ವ್ಯಕ್ತಿಯೊಂದಿಗೆ ಜನರ ವಾಗ್ವಾದ ನಡೆಸಿದ್ದಾರೆ. ಗುಣಮಟ್ಟದ ಬಸ್ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕುಡಿದ ಮತ್ತಿನಲ್ಲಿ ಎಟಿಎಂನಿಂದ ಹಣ ಡ್ರಾ ಆಗಿಲ್ಲವೆಂದು ಎಟಿಎಂ ಮೆಷಿನ್ ಧ್ವಂಸ ಮಾಡಿರುವ ಘಟನೆ ತುಮಕೂರು ಜಿಲ್ಲೆ ತುರುವುಕೆರೆಯಲ್ಲಿ ನಡೆದಿದೆ. ಕುಡಿತ ಅಮಲಿನಲ್ಲಿ ಎಟಿಎಂ ಬಳಿ ತೆರಳಿದ್ದ ವಡಿವೇಲ್ ಹಣ ತೆಗೆಯಲು ಹೋಗಿ ಹಣ ಡ್ರಾ ಆಗದ ಹಿನ್ನೆಲೆಯಲ್ಲಿ ಎಟಿಎಂ ಮೆಷಿನ್ಗೆ ಕಲ್ಲಿನಿಂದ ಹೊಡೆದು ಧ್ವಂಸ ಮಾಡಿದ್ದಾನೆ. ಇದನ್ನು ಕಂಡು ಸ್ಥಳೀಯರು ದೂರು ನೀಡಿದ್ದು ಕಳ್ಳತನವಾಗಿದೆ ಎಂದು ಶಂಕಿಸಿ ಅದೇ ಆಯಾಮದಲ್ಲಿ ತುರುವೇಕೆರೆ ಪೊಲೀಸರು ಕ್ರಮ ಕೈಗೊಂಡಿದ್ದು ಸಿಸಿಟಿವಿ ಪರಿಶೀಲನೆ ಸಂದರ್ಭದಲ್ಲಿ ವಡಿವೇಲ್ ಮಾಡಿರುವ ಕೃತ್ಯ ಬೆಳಕಿಗೆ ಬಂದಿದೆ. ಘಟನೆಗೆ ಸಂಬಂಧಪಟ್ಟಂತೆ ತುರುವೇಕೆರೆ ಪೊಲೀಸರು ಆರೋಪಿ ವಡಿವೇಲ್ ಪತ್ತೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬೈಕ್ ನಿಯಂತ್ರಣ ಕಳೆದುಕೊಂಡು ಸೇತುವೆಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿದ್ದ 2 ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ತಕ್ಕಲಕೋಟೆ ಸಮೀಪ ರಾಜ್ಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. 17 ವರ್ಷದ ಶಿವಕುಮಾರ್ ಹಾಗೂ 18 ವರ್ಷದ ಶ್ರೀಕಾಂತ್ ಮೃತಪಟ್ಟವರು. ನಿಟ್ಟೂರು ಉಡೇಗೋಳ ಗ್ರಾಮದ ಬಳಿ ಬೈಕ್ನಲ್ಲಿ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಬೈಕ್ ನಿಯಂತ್ರಣ ಕಳೆದುಕೊಂಡು ಸೇತುವೆಗೆ ಡಿಕ್ಕಿ ಹೊಡೆದಿದ್ದು ಬೈಕ್ನಲ್ಲಿದ್ದ 2 ಮೃತಪಟ್ಟಿದ್ದಾರೆ. ಈ ಸಂಬಂಧ ತಕ್ಕಲಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲ ತಂದೆ ತಾಯಿಗಳು ಈ ಪರಿ ರಸ್ತೆ ಬದಿಯಲ್ಲಿ ನಿಂತ ತಂದೆ ಮಗನ ಮೇಲೆ ಲಾರಿ ಹರಿದಿರುವ ಘಟನೆ ರಾಯಚೂರು ಹೊರವಲಯದ ಯರಮರಸ್ ಬೈಪಾಸ್ ಬಳಿ ನಡೆದಿದೆ. ಮಗ ರಮೇಶ್ ಹಾಗೂ ತಂದೆ ನಾಗಪ್ಪ ಮೃತ ದುರ್ದೈವಿಗಳು. ರಸ್ತೆ ಬದಿಯಲ್ಲಿ ಮೊಬೈಲ್ನಲ್ಲಿ ಮಾತನಾಡ್ತಾ ನಿಂತಿದ್ದ ತಂದೆ ಮಗನ ಮೇಲೆ ಏಕಾಏಕಿಯಾಗಿ ಲಾರಿ ಹರಿದಿದೆ. ಲಾರಿ ಹರಿದ ರಭಸಕ್ಕೆ ದೇಹ ತುಂಡಾಗಿದೆ. ಗ್ರಾಮೀಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಹಾಸನ ಜಿಲ್ಲೆ ಸಕಲೇಶಪುರದ ಕೋಗೂಡು ಗ್ರಾಮದಲ್ಲಿ ಕಾಡಾನೆ ಹಿಂಡು ಕಾಣಿಸಿಕೊಂಡಿದೆ. ಮರಿಯಾನೆಗಳು ಸೇರಿ 16 ಕಾಡಾನೆಗಳು ನಿರ್ಭೀತಿಯಿಂದ ಮಾರ್ಚ್ ಪಾಸ್ಟ್ ರೀತಿ ಸಾಗಿವೆ. ಕಾಫಿ ತೋಟದ ನಡುವೆ ದಾರಿಯಲ್ಲಿ ಕಾಡಾನೆಗಳ ಗುಂಪು ಸಾಗಿ ಬಂದಿದೆ. ಗ್ರಾಮಸ್ಥರು ಪಟಾಕಿ ಸಿಡಿಸಿ ಆನೆ ಓಡಿಸಲು ಯತ್ನಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ದಾಳಿ ಮತ್ತೆ ಹೆಚ್ಚಾಗಿದೆ. ದೊಡ್ಡರಾಜನಿಗೆ ಹೇಳಿದೆ ಸುಮ್ಮನೆ ಸುಳ್ಳು ಅಂತ ಮನೆಗೆ ಬಿಟ್ಟು ಅರಮನೆಗೆ. ಮೈಸೂರು ಜಿಲ್ಲೆ ಮಾದಹಳ್ಳಿಯಲ್ಲಿ ಭಾರೀ ಗಾತ್ರದ ಹೆಬ್ಬಾವು ಪತ್ತೆಯಾಗಿದೆ. ಗ್ರಾಮದ ಮುನಿಕುಮಾರ್ ಎಂಬುವರ ಹೊಲದಲ್ಲಿ ಸುಮಾರು 7 ಅಡಿ ಉದ್ದ ಹಾಗೂ 20 ಕೆಜಿ ತೂಕದ ಹೆಬ್ಬಾವು ಪ್ರತ್ಯಕ್ಷವಾಗಿದೆ. ರೈತ ರವಿಕುಮಾರ್ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ ರಾಜು ಎಂಬುವರಿಗೆ ಹಾವು ಕಾಣಿಸಿಕೊಂಡಿದ್ದು ತಕ್ಷಣ ಸ್ಥಳೀಯರು ಅರಣ್ಯ ಅಧಿಕಾರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭಾರೀ ಗಾತ್ರ ಹೆಬ್ಬಾವನ್ನ ಸುರಕ್ಷಿತವಾಗಿ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಸುಮಾರು 8 ರಿಂದ 10 ವರ್ಷ ಹೆಬ್ಬಾವು ಅಂತ ತಿಳಿದು ಬಂದಿದೆ. ತಲೆ ಮೇಲೆ ಬಿಡ, ಅಲ್ಲೇ ಸಾಕು ಹೋಯ್ತದ ಬಿಡ. ಸುಮ್ಮನೆ ಇರಪ್ಪ, ನೀವು ಕಾಫಿ ಮಾಡಬೇಡ. ನಮ್ಗೆ ಬಡಿತದೆ ಅದು.
ವಿಶ್ವ ಏಡ್ಸ್ ದಿನದ ಪ್ರಯುಕ್ತ HIV ಏಡ್ಸ್ ಹರಡುವಿಕೆ ತಡೆಯಲು ಯಾದಗಿರಿ ನಗರದಲ್ಲಿ ಜನಜಾಗೃತಿ ಜಾಥಾ ನಡೆಸಲಾಯಿತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಇಲಾಖೆಯ ಸಹಯೋಗದಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು. ಕನಕ ವೃತ್ತದ ಸಮೀಪದ DHO ಕಚೇರಿಯಿಂದ ವಾಲ್ಮೀಕಿ ವೃತ್ತದವರೆಗೆ ಮೆರವಣಿಗೆ ನಡೆಸಲಾಯಿತು. ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಮರಳುಸಿದ್ದರಾಧ್ಯ HJ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಜನಜಾಗೃತಿ ಕಾರ್ಯಕ್ರಮದಲ್ಲಿ DHO ಮಹೇಶ್ ಬಿರಾದಾರ್, ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ವಿಶೇಷ ಚೇತನ ಫಲಾನುಭವಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಜೀವನೋಪಾಯ ಯಂತ್ರಗಳನ್ನು ವಿತರಿಸಿದರು. SFC ಯೋಜನೆ ಅಡಿಯಲ್ಲಿ ಮಂಜೂರಾದ ಸೌರಶಕ್ತಿ ಚಾಲಿತ ಜೀವನೋಪಾಯ ಯಂತ್ರಗಳಾದ ಚಿಪ್ಸ್ ಮಷಿನ್, ಮೆಣಸಿನ ಪುಡಿ ಮಷಿನ್, ಅಗರಬತ್ತಿ ತಯಾರಿಕಾ ಯಂತ್ರ, ರೊಟ್ಟಿ ಮಾಡುವ ಯಂತ್ರ, ಹೊಲಿಗೆ ಯಂತ್ರ ಸೇರಿದಂತೆ ವಿವಿಧ ಉದ್ಯಮ ಯಂತ್ರಗಳನ್ನು ಫಲಾನುಭವಿಗಳಿಗೆ ವಿತರಿಸಿದರು. ಈ ಮೂಲಕ ಪ್ರತಿಯೊಬ್ಬ ನಾಗರಿಕರು ಸದೃಢ ಜೀವನ ನಡೆಸಲಿ ಎಂಬುದು ನಮ್ಮ ಸರ್ಕಾರದ ಆಶಯ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ನೆಲಮಂಗಲದಲ್ಲಿ ನಾಗರ ಹಾವುಗಳ ಕಾಟ ಹೆಚ್ಚಾಗಿದೆ. ಬೃಹತ್ ಗಾತ್ರದ ನಾಗರ ಹಾವುಗಳು ಪ್ರತ್ಯಕ್ಷವಾಗಿದ್ದು ಅದನ್ನು ಕಂಡು ಜನ ಬೆಚ್ಚಿಬಿದ್ದಿದ್ದಾರೆ. ಒಂದೇ ಗಂಟೆಯಲ್ಲಿ 3 ನಾಗರ ಹಾವುಗಳನ್ನ ಸ್ನೇಕ್ ರಾಜು ರಕ್ಷಣೆ ಮಾಡಿದ್ದಾರೆ. ರಕ್ಷಿಸಿದ ಹಾವುಗಳನ್ನ ಹೆಸರುಘಟ್ಟ ಅರಣ್ಯಕ್ಕೆ ಬಿಡಲಾಗಿದೆ. ಹೌದು ಸರ್. ಏನಾಗಿದೆ ಹಾವ ಇದು? ಚೆನ್ನಾಗಿರೋದೇ ಸಾಕಿದ್ದೀರಾ? ಬಾಕ್ಸಲ್ಲಿ ಬಂದು ಸೇರ್ಕೊಂಬಿಟ್ಟಿದೆ ಅದು. ಬನ್ನಿ.